ಸ್ಟುಡಿಯೋ ನಮ್ಮ ಜೊತೆ ಬಹಳ ಸುಲಭವಾಗಿರ್ತಾರೆ. ಆಲ್ರೈಟ್, ನಾನು ಸಮರ್ಥ್ ಮತ್ತೆ ಸಂಜೀವ್ ಇಬ್ಬರಿಗೂ ಒಂದೇ ಪ್ರಶ್ನೆ ಕೇಳ್ತೀನಿ. ಲೆಟ್ ಮಿ ಸ್ಟಾರ್ಟ್ ವಿತ್ ಸಮರ್ಥ್. ಸಮರ್ಥ್, ನಾನು ದ್ವಿತೀಯ PUC ಇದ್ದಾರೆ. ಸಮರ್ಥ್ ಇದನ್ನು ಕೇಳ್ತಾ ಇದ್ದೀನಿ. ಬಹಳ ಒಂದು ಬ್ರಿಲಿಯಂಟ್ ಪಾಯಿಂಟ್ ಅನ್ನು ಎತ್ತುತ್ತಾ ಇದ್ರು. ನೀನ್ ಸೆಕೆಂಡ್ PUC ಇರೋದ್ರಿಂದ ಕೇಳ್ತಾ ಇದ್ದೀನಿ. ಫಸ್ಟ್ ಪಾಯಿಂಟ್, ನೀನ ಭಾಷಣ ಕೇಳಿದ್ಯಾ ಕೇಳಲಿಲ್ವಾ? ನಾನು ಕಾಲೇಜಿನಲ್ಲಿ ನಮಗೆ ವ್ಯವಸ್ಥೆ ಇರಲಿಲ್ಲ. ನಾನು ಆದ್ಮೇಲೆ ನಾನು ಇಂಟರ್ನೆಟ್ ಅಲ್ಲಿ ಕೇಳಿದ್ದೇನೆ. ಕೇಳಿದ್ಯಾ? ಆಲ್ ರೈಟ್. ಇಂಟರ್ನೆಟ್ ನಲ್ಲಿ ಯಾಕೆ ಕೇಳಬೇಕು ಅನ್ನಿಸ್ತು ನಿನಗೆ? ಎಂತ ವೇಸ್ಟ್ ಅಲ್ವಾ? ಒಬ್ಬ ಪೊಲಿಟಿಕಲ್ ಸ್ಪೀಚ್ ಬಂದು ಹೊಡಿತಾ ಇರ್ತಾರೆ, ನೀನು ಸ್ಪೀಚ್ ಕೇಳ್ತೀವಿ, ಯಾಕೆ ಕೇಳುತ್ತೆ? ಮೋದಿ ಯಾವ ಯೂತ್ ಇದ್ದಾರೆ ಅವರಿಗೆ ಪೊಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಬರಲಿಕ್ಕೆ ಶುರುವಾಗಿತ್ತು. ಅವರು ಈಗಿನ ಯೂತ್ಗೆ ತುಂಬಾ ಇನ್ಸ್ಪೈರ್ ಮಾಡ್ತಾರೆ. ಹಾಗೆ ಅವರ ಸ್ಪೀಚ್ ಇನ್ಸ್ಪಿರೇಷನ್ ಇದ್ದ ಕಾರಣ ನಂಗೆ ನೋಡ್ಲಿಕ್ಕೆ ಮನಸ್ಸು ಬಂತು. ನೋಡಿದ್ಮೇಲೆ ಏನ್ ಅನ್ನಿಸ್ತು ನಿನಗೆ? ನಿನ್ನ ಫಸ್ಟ್ ಇಂಪ್ರೆಷನ್ ಏನ್ ಅನ್ನಿಸ್ತು ಕೇಳಿಸ್ಕೊಂಡಾಗ? ಮೋದಿ ಏನಂದ್ರೆ ಅವನು ಮಾತಾಡುದು ತುಂಬಾ ಕಡಿಮೆ. ಅಂದ್ರೆ ಪಬ್ಲಿಕ್ ಫಂಕ್ಷನ್ಸ್ ಮತ್ತೆ ವೋಟ್ಸ್ ಅದು ಮಾತ್ರ ಅವನು ಫೋಕಸ್ ಮಾಡುದಿಲ್ಲ. ತುಂಬಾ ಒಂಥರ ಪ್ರಾಕ್ಟಿಕಲ್ ಮನುಷ್ಯ ಅವನು. ಮತ್ತೆ ಅವನು ಮಾಡುವಂತ ಕೆಲಸ ಯಾವ್ದುಂಟು ಯೂತ್ಗೆ ಇನ್ಸ್ಪೈರ್ ಮಾಡ್ತಾ ಉಂಟು. ಫ್ರಮ್ ದ ಡೇ ಅವನು ಪ್ರೈಮ್ ಮಿನಿಸ್ಟರ್ ಆಗಿದ್ದಾನೆ, ಇವತ್ ತನಕ ಅವನು ರೆಸ್ಟ್ ತಗೊಳ್ಳಿಲ್ಲ, ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಇದ್ದಾನೆ. ಆಯ್ತುಪ್ಪ, ನನ್ ಪಾಯಿಂಟ್ ಅದಲ್ಲ, ಅವರು ರೆಸ್ಟ್ ತಗೊಳ್ಳಿಲ್ಲ ಮಾಡಿಲ್ಲ. ನಿನಗೇನ್ ಅನ್ನಿಸ್ತು ಇವತ್ತಿನ ಸ್ಪೀಚ್? ಗುಡ್ ಅನ್ನಿಸ್ತಾ ಬ್ಯಾಡ್ ಅನ್ನಿಸ್ತಾ? ಎಕ್ಸಲೆಂಟ್ ಇತ್ತು, ವೆರಿ ಗುಡ್ ಇತ್ತು. ಓಕೆ, ಹಾಗಾದ್ರೆ ಒಂದು ಬ್ರಿಲಿಯಂಟ್ ಲೆಸನ್ ಇವತ್ತು ಅವ್ರು ಹೇಳಿದ್ದ ಅಷ್ಟರಲ್ಲಿ ಒಂದು ಲೆಸನ್ ನೀನೇನ್ ಕಲ್ತ್ಕೊಂಡೆ? ಈಗ ಅವರು ಹುಡುಗಿಗೆ ಅವರು ಫೋಕಸ್ ಮಾಡಿದ್ದಾರೆ. ಒಂದು ಗಾದೆ ಉಂಟು, ಒಂದು ಹುಡುಗಿ ಕಲ್ತ್ರೆ ಒಂದು ಶಾಲೆ ತೆರೆದಂತೆ ಅಂತ. ಹಾಗೆ ನಾವು ಗರ್ಲ್ಸ್ಗೆ ನಾವು ಎಜುಕೇಶನ್ ಕೊಡ್ಲಿಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ಬೇಕು. ಅವ್ರು ಏನ್ ಹೇಳಿದಾರೆ ಅಂದ್ರೆ 7ನೇ ಕ್ಲಾಸ್ ನಂತರ ಹುಡುಗಿಯರು ಡ್ರಾಪ್ ಔಟ್ ಆಗ್ತಿದ್ದಾರೆ. ಮತ್ತೆ ನೆಕ್ಸ್ಟ್ ಎಂತ ಅಂದ್ರೆ ಹುಡುಗಿಯರಿಗೆ ಟಾಯ್ಲೆಟ್ ಇಲ್ಲ ಅಂತ. ನಮಗೆ ನಾವು ಮನೆಯಲ್ಲಿ ನೋಡ್ಬೋದು, ಒಂದು ಚಿಕ್ಕ ಮಗುವಿಗೆ ಮೊದಲು ಶಿಕ್ಷಣ ಕೊಡುವಂತವರು ತಾಯಿ. ಹಾಗೆ ತಾಯಿ ಯಾವಾಗ ಎಜುಕೇಟೆಡ್ ಇದ್ದಾರೆ ಹಾಗೆ ಅವರು ಮಕ್ಕಳಿಗೆ ಸಹ ಒಳ್ಳೆಯ ಒಂದು ಎಜುಕೇಶನ್ ಹಾಗೂ ಕಲ್ಚರ್ ಕೊಡ್ಬೋದು. ಮತ್ತೆ ಎರಡನೇದು ಏನಂದ್ರೆ ವ್ಯಾಲ್ಯೂ ಬೇಸ್ಡ್ ಸರ್ವಿಸ್ ಓರಿಯೆಂಟೆಡ್ ಫೋಕಸ್ ಮಾಡಿದ್ದಾರೆ ಮೋದಿ. ಅವರು ಡಿಗ್ರಿಗಿಂತ ಹೆಚ್ಚು ಫೋಕಸ್ ಮಾಡಿರುವಂತದ್ದು ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ. ಡಿಗ್ರಿಗೆ ಅವ್ರು ಹೆಚ್ಚು ಮಹತ್ವ ಕೊಡ್ಲಿಲ್ಲ. ಸ್ಕಿಲ್ ಡೆವಲಪ್ಮೆಂಟ್ ಯಾವಾಗ ಆಗ್ತದೆ ಲೈಫ್ಗೆ ಅದು ತುಂಬಾ ಯೂಸ್ಫುಲ್ ಆಗ್ತದೆ. ಆಯ್ತಪ್ಪ, ನೀನೇನ್ ಆಗ್ತೀಯಪ್ಪ? ನೀನು ಡಾಕ್ಟರ್, ಇಂಜಿನಿಯರ್ ಅವ್ರು ಹೇಳಿದ್ದಂಗೆ? ಇಲ್ಲ, ನಾನು ಆಕ್ಚುಲಿ ಇಂಜಿನಿಯರಿಂಗ್ ಮಾಡಿ ಮತ್ತೆ ಟೀಚಿಂಗ್ ಫೀಲ್ಡ್ಗೆ ಹೋಗುವ ಅಂತಿದ್ದಾನೆ. ಓ, ಇಂಜಿನಿಯರಿಂಗ್ ಮಾಡಿ ಟೀಚಿಂಗ್ ಹೋಗ್ತೀಯಾ ನೀನು? ವಂಡರ್ಫುಲ್ ಅಪ್ಪ. ನೀನೊಂಥರ ಹೆಂಗೆ ಅಂದ್ರೆ ಅಮ್ಮನೂ ಇರ್ಲಿ ಅಪ್ಪನೂ ಇರ್ಲಿ ಇನ್ನೊಂಥರ ಲೆಕ್ಕಾಚಾರದ ಗಿರಾಕಿ ನೀನು. ಮತ್ತೆ ಈಗಿನ ಯೂತ್ ಯಾರು ಪೊಲಿಟಿಕ್ಸ್ ಅಲ್ಲಿ ಹೆಚ್ಚು ಇಂಟ್ರೆಸ್ಟ್ ತಗೊಳ್ಳಿಲ್ಲ. ಇಫ್ ರಿಕ್ವೈರ್ಡ್ ಮೇ ಬಿ ಇನ್ ಫ್ಯೂಚರ್ ಪೊಲಿಟಿಕ್ಸ್ ಗೆ ಸಹ ಹೋಗ್ಬೋದು. Oh, so nice. All right, Sanjeev, just hang on, be online with me. You are simply brilliant. ಹೌದಲ್ಲ, ಇಂಟರ್ನೆಟ್ ಲೆವೆಲ್ ಹೋದ್ಮೇಲೆ ಇನ್ನೇನು? ಬಟ್ ಅವ್ರು ಹೇಳಿದ್ರಪ್ಪ, ಇಂಟರ್ನೆಟ್ ಎಲ್ಲ ಅಲ್ಲ, ಗೂಗಲ್ ಆಗ್ಬಿಟ್ಟಿದ್ದೀರಿ ನೀವು. ನಿಮ್ಗೆ ಏನಾದ್ರು ಗೊತ್ತಾಗ್ತಿದ ತಕ್ಷಣ ಗೂಗಲ್ ಅಂತ ಹೋಗ್ತೀರಿ. ಬರೀ ಗೂಗಲ್ ಇಸ್ ನಾಟ್ ವರ್ಲ್ಡ್ ಅಂತ ಅದು ಹೇಳಿದ್ದಾರೆ. ಜ್ಞಾಪಕ ಇಟ್ಕೋಬೇಕು ನೀವು. ಸಮರ್ಥ್. Yeah. All right. Let me go to the next one. ಸಮರ್ಥ್ ಒಂದು ವಿಶ್ ಮಾಡ್ಬಿಟ್ಟು ಅವ್ನು ಕಳ್ಸ್ಕೊಬೋಣ. ಸಮರ್ಥ್, ಯುವರ್ ಸೆಕೆಂಡ್ PU ಇದೆಯಾ? ನಿನ್ನ ಮಾರ್ಕ್ಸ್ ಬಂದಾಗ ನನಗೆ ದಯವಿಟ್ಟು ನೀನು ಫೋನ್ ಮಾಡ್ಬೇಕು. ನನ್ನ ಮೊಬೈಲ್ ನಂಬರ್ ನನ್ನ ಕೊಲೀಗಿದ್ದಾರೆ, ಅವ್ರ ಕೈಲಿ ಇಸ್ಕೋ. ನಾನು ಕಾಯ್ತಾ ಇರ್ತೀನಿ ನೀ ಏನ್ ಮಾಡ್ತೀಯ ಅಂತ. ನರೇಂದ್ರ ಮೋದಿ ಭಾಷಣ ಕೇಳಿ ಇವತ್ತು ನನ್ನ ಜೊತೆ ಹೊಡೆದು ಎಸ್ಕೇಪ್ ಆಗಕ್ ಬಿಡಲ್ಲ ನಿನ್ಗೆ. ನಿನ್ನ ಮಾರ್ಕ್ಸ್ ಬಂದಾಗ ನನಗೆ ಫೋನ್ ಮಾಡ್ಬೇಕು. ನೀ ಏನ್ ಮಾಡ್ತೀಯ ಅದನ್ನ ನಾನು ನೋಡ್ಬೇಕು ನಾನು. ಆಲ್ ರೈಟ್, ಥ್ಯಾಂಕ್ ಯು, ಸೋ ವಂಡರ್ಫುಲ್ ಆಫ್ ಯು ಸಮರ್ಥ್. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಇನ್ನು ಸಂಜೀವ್ 10ನೇ ತರಗತಿ ಬಳ್ಳಾರಿಯಿಂದ